Hi students, welcome you all to SDK Maths and Reasoning YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ SSLC ಕೆಮಿಸ್ಟ್ರಿ ಚಾಪ್ಟರ್ 1 ಕೆಮಿಕಲ್ ರಿಯಾಕ್ಷನ್ ಅಂಡ್ ಈಕ್ವೇಷನ್ ಅಲ್ಲಿ ಬರ್ತಕ್ಕಂತ ಕೆಮಿಕಲ್ ಈಕ್ವೇಷನ್ ನ ಯಾವ ತರ ಬ್ಯಾಲೆನ್ಸ್ ಮಾಡೋದನ್ನ ನಾವು ತಿಳ್ಕೊಂತಿದ್ವಿ. ಹೌದಾ, ನಮಗೆಲ್ಲ ಗೊತ್ತದ ಮೆಟಲ್ ನಾನ್ ಮೆಟಲ್ ಕಾನ್ಸೆಪ್ಟ್, ಹೈಡ್ರೋಜನ್ ಆಕ್ಸಿಜನ್ ಆ ಕಾನ್ಸೆಪ್ಟ್ ಯೂಸ್ ಮಾಡ್ಲಾರ್ದನ ವಿತೌಟ್ ನೋಯಿಂಗ್ ವೆದರ್ ದಟ್ ಇಸ್ ಮೆಟಲ್ ನಾನ್ ಮೆಟಲ್ ಯಾವುದೇ ಇರುವಂತಕ್ಕ ನಾವು ಕೆಮಿಕಲ್ ಇಕ್ವೇಶನ್ ಅನ್ನ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಕೆಮಿಕಲ್ ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋದನ್ನ ಈ ಒಂದು ವಿಡಿಯೋದಲ್ಲಿ ಕಲಿತಾ ಇದೆ. ಹೌದಾ, ಇದು ಯಾವ್ದನ್ನು ಮೆಟಲ್ ನಾನ್ ಮೆಟಲ್ ಕಾನ್ಸೆಪ್ಟ್ ಬೇಕಾಗಿಲ್ಲ, ಹೈಡ್ರೋಜನ್ ಆಕ್ಸಿಜನ್ ಯಾವ ಕಾನ್ಸೆಪ್ಟ್ ಬೇಕಾಗಿಲ್ಲ, ಬಟ್ ಜಸ್ಟ್ ಯೂಸಿಂಗ್ ದಿ ಮ್ಯಾಥ್ಸ್ ವಿ ಆರ್ ಹೌ ಟು ಬ್ಯಾಲೆನ್ಸ್ ದಿ ಇಕ್ವೇಶನ್ ಅದನ್ನ ಈ ಒಂದು ವಿಡಿಯೋಲಿ ನಾವು ತಿಳ್ಕೊಂತಿದ್ವಿ. ಹೌದಾ, ಸೊ ಬಸ್ ಜಸ್ಟ್ ನಾನು ಒಂದು ಸಿಂಪಲ್ ಇಕ್ವೇಶನ್ ತಗೊಂಡಿನಿ. ಹೌದಾ, ಸಿಂಪಲ್ ಕೆಮಿಕಲ್ ಇಕ್ವೇಶನ್ ತಗೊಂಡಿನಿ. H2 plus O2 gives rise to H2O ಅದ. ಹೌದಾ, ಇಲ್ಲೇ 2 H ಅದಾವು, ಇಲ್ಲೇ 2 H ಅದ. ಹೌದಾ, ಇಲ್ಲೇ 2 O2 ಅದಾವು, 2 O ಅದಾವು, ಬಟ್ ಇಲ್ಲಿ ಏನದ ಓನ್ಲಿ 1 O. ಹೌದಾ, ಇಕ್ವೇಶನ್ ಬ್ಯಾಲೆನ್ಸ್ ಅದಲ್ಲ? ನೋ, ಇಕ್ವೇಶನ್ ಬ್ಯಾಲೆನ್ಸ್ ಇಲ್ಲ. ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡ್ಬೇಕು. ಹೌದಾ, ನಿಮಗ್ ಗೊತ್ತದ ಜಸ್ಟ್ ಇಲ್ಲೊಂದು 2 ಹಾಕಿ ಇಲ್ಲೊಂದು 2 ಹಾಕಿದ್ರೆ ಇಕ್ವೇಶನ್ ಬ್ಯಾಲೆನ್ಸ್ ಆಗ್ತದೆ. ಹೌದಾ, ಸೊ ನಿಮಗೆ ಬ್ಯಾಲೆನ್ಸ್ ಇದನ್ನ ಈಸಿಯಾಗಿ ನಾವು ಮಾಡ್ಬೋದು. ನಾನು ಯಾವ ತರ ಮ್ಯಾಥ್ಸ್ ಯೂಸ್ ಮಾಡ್ಬೋದು ಅನ್ನೋದನ್ನ ನಾ ಇಲ್ಲಿ ಸಿಂಪಲ್ ಆಗಿ ಇರುವಂತ ಒಂದು ಇಕ್ವೇಶನ್ ತಗೊಂಡು ನಿಮ್ಗೆ ಆ ಮ್ಯಾಥಮೆಟಿಕಲ್ ಪ್ರೋಸೆಸ್ ಅನ್ನ ನಾ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ದಿ ಕೆಮಿಕಲ್ ರಿಯಾಕ್ಷನ್. ಎಸ್, ಸೊ ಅದನ್ನ ಯಾವ ತರ ಅಪ್ಲೈ ಮಾಡೋದನ್ನ ನಾವಿಲ್ಲಿ ಕಲಿಯೋಣ. ಹೌದಾ, ನಾ ಇಕ್ವೇಶನ್ ಬ್ಯಾಲೆನ್ಸ್ ಮಾಡಿಂದ ನಮಗೆ ಇಲ್ಲಿ ಏನೋ ಒಂದು ನಂಬರ್ಸ್ ಬರ್ತಾವು. ಯಾವ್ದೋ ಒಂದು ಇಕ್ವೇಶನ್ ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲೊಂದು ಏನೋ ಒಂದು ನಂಬರ್ಸ್ ಬರ್ತಾವ. ಹೌದಾ, ನಾ ಆ ನಂಬರ್ಸ್ ಎಲ್ಲಾನು ಮುಂದುಗಡೆನೆ ಬರೀತೀವಿ. ಹೌದಾ, ಸೊ ಲೆಟ್ ಅಸ್ ಟೇಕ್ ದಟ್ ಆಸ್ ವೇರಿಯಬಲ್. ಇದನ್ನ ಎಕ್ಸ್ ಅಂತ ತಗೋಬಹುದು, ಇದನ್ನ y ಅಂತ ತಗೊಂತೀನಿ, ಇದನ್ನ ಲೆಟ್ ಅಸ್ ಟೇಕ್ ಇಟ್ ಆಸ್ p. ಹೌದಾ, ಈ ತರ ಬರೀವನ್ನು ಏನೋ ಒಂದು ನಂಬರ್ ಬರ್ತದ, ಆ ನಂಬರ್ ಗೊತ್ತಿಲ್ಲ. ಇಲ್ಲಿ ಏನೋ ಒಂದು ನಂಬರ್ ಬರ್ತದ, ಅದು ಗೊತ್ತಿಲ್ಲ, ಸೊ ಅದಕ್ಕೆ ನಾನು ಅದನ್ನ y ಅಂತ ಬರ್ತೀನಿ. ಬ್ಯಾಲೆನ್ಸ್ ಮಾಡಿ ಇಲ್ಲಿ ಏನೋ ಒಂದು ನಂಬರ್ ಬರ್ತದ, ಅದು ಗೊತ್ತಿಲ್ಲ, therefore I have written that is p. ಹೌದಾ, ಎಸ್ ಆರ್ ನೋ? ಸೊ ಅಕಸ್ಮಾತ್ ಇದು 2 ಅಂತ ಇತ್ತಂದ್ರ ನೀವೇನಂತ ಓದ್ತೀರಿ? 2 into 2 4h ಅಂತ ಓದ್ತೀರಿ. ಹೌದಾ, ಅಕಸ್ಮಾತ್ ಇದು 3 ಇತ್ತಂದ್ರ 3 into 2 6o ಅಂತೀರಿ. ಹೌದಾ, ಫಾರ್ ಎಕ್ಸಾಂಪಲ್ 7 ಇತ್ತಂದ್ರ 7 into 2 14h ಅಂತೀರಿ, 7o ಅಂತೀರಿ. ಹೌದಾ, ಸೊ ಅದೇ ತರ ನಾವಿಲ್ಲಿ ಬರ್ಕೋಬೇಕು. ಹೌದಾ, LHS ಅಂದ್ರೆ ಇದನ್ನ ತಗೊಳ್ಳೋಣ, RHS ಅಂದ್ರೆ ಇದೆ. ಹೌದಾ, LHS ಅಲ್ಲಿ ಎಷ್ಟು ಎಲಿಮೆಂಟ್ ಅದಾವು, RHS ಅಲ್ಲಿ ಎಷ್ಟು ಎಲಿಮೆಂಟ್ ಅದ ಅನ್ನೋದನ್ನ ನಾವು ಲೆಕ್ಕ ಹಾಕ್ಬೇಕು. ಹೌದಾ, ಆಮೇಲೆ ಫಸ್ಟ್ ಕೊಟ್ಟಂತಹ ಒಂದು ಇಕ್ವೇಶನ್ ಅಲ್ಲಿ ಯಾವ್ಯಾವ ಒಂದು ಹೈಡ್ರೋಜನ್ ಅದ, ಆಮೇಲೆ ಆಕ್ಸಿಜನ್ ಅದ. ಹೌದಾ, ಸೊ LHS ಅಲ್ಲಿ ಎಷ್ಟು ಹೈಡ್ರೋಜನ್ ಇರ್ತಾವೋ RHS ಅಲ್ಲಿ ಎಷ್ಟು ಬರ್ಬೇಕು, ಸೇಮ್ ನಂಬರ್ ಆಫ್ ಹೈಡ್ರೋಜನ್ ಬರ್ಬೇಕು. ಹೌದಾ, LHS ಅಲ್ಲಿ ಎಷ್ಟು ಆಕ್ಸಿಜನ್ ಇರ್ತಾವೋ RHS ಅಲ್ಲಿ ಅಷ್ಟೇ ಆಕ್ಸಿಜನ್ ಬರ್ಬೇಕು. ಹೌದಾ, ಸೊ ಇದನ್ನ ನಾವು ಯಾವ ತರ ಮಾಡೋದು? ಸೊ ಸಿಆರ್ ಇಲ್ಲೇ x ನಂಬರ್ ಆಫ್ H ಅದ. ಹೌದಾ, x into 2x ನಂಬರ್ ಆಫ್ H ಅದ ಎಲ್ಲಿ LHS ಒಳಗ. RHS ಒಳಗಡೆ ಎಷ್ಟದ ನೋಡ್ರಿ? 2 into p. ಇಲ್ಲಿ ಏನಾದ್ರು 3 ಇತ್ತ 3 into 2 ಮಾಡ್ತಿದ್ದಿಲ್ಲ, ಸೊ ಇಲ್ಲಿ p ಅದ, p into 2 2p ನಂಬರ್ ಆಫ್ ಹೈಡ್ರೋಜನ್ಸ್ ಆರ್ ದೇರ್ ಇನ್ ಇಲ್ಲಿ RHS ಅಲ್ಲಿ. ನೋಡಿಲ್ಲ, ಮತ್ತೆ ಮುಗಿತ. ಇಲ್ಲಿ 2x ಅದಾವು, ದಟ್ ಶುಡ್ ಬಿ ಈಕ್ವಲ್ ಟು 2p. ಅಂದ್ರೆ ಏನಾಗ್ತದೆ? ನಮ್ದು ಇಕ್ವೇಶನ್ ಬ್ಯಾಲೆನ್ಸ್ ಆಗ್ತದೆ. ಹೌದಾ, ಸೊ ನೆಕ್ಸ್ಟ್ ಆಕ್ಸಿಜನ್ ಇದ್ದಾರೆ. ಇಲ್ಲಿ ಆಕ್ಸಿಜನ್ ಏನಾಯ್ತು ನೋಡ್ರಿ? 2 into y. ಇಲ್ಲಿ ಅಕಸ್ಮಾತ್ ನಮ್ 6 ಇತ್ತು, 6 into y 12 ಆಕ್ಸಿಜನ್ ಅಂತಿದ್ದಿಲ್ಲ, ಬಟ್ ನಾವು ವೇರಿಯಬಲ್ y ಅಂತೀವಿ. ಬಟ್ ವಿ ಆರ್ ಸಾಲ್ವಿಂಗ್ ದಿಸ್ ಕೆಮಿಕಲ್ ಇಕ್ವೇಶನ್ ಯೂಸಿಂಗ್ ಮ್ಯಾಥ್, therefore I took variable y. y into 2 ಏನಾಗ್ತದೆ? 2y. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಏನಾಗ್ತದೆ? p ನಂಬರ್ಸ್ ಆಫ್ ಓದ. ಇಲ್ಲಿ 7 ಇತ್ತು 7o ಅಂತಿದ್ವಿ, 8 ಇತ್ತಂದ್ರೆ 8o ಅಂತಿದ್ದಿಲ್ಲ, ಸೊ p ನಂಬರ್ಸ್ ಆಫ್ ಓದ. ಹೌದಾ, p ನಂಬರ್ಸ್ ಆಫ್ ಓದ. ಹೌದಾ, 2y ಶುಡ್ ಬಿ ಈಕ್ವಲ್ ಟು p. ಹೌದಾ, ನಾವಿಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಏನಂತ? 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಲೆಟ್ ಅಸ್ ಐ ವಿಲ್ ಟೇಕ್ y as 1. ಹೌದಾ, ಯಾಕೆ y as 1 ತಗೊಂತೀನಿ ಅಂದ್ರೆ ಯಾವ್ದು ಈ y 1 ತಗೊಂಡೆ ಅಂದ್ರೆ 2 into 1 p ಆಟೋಮೆಟಿಕ್ಲಿ ಏನಾಕತಿ 1 ಆಗ್ತದೆ. ಹೌದಾ, ಸೊ ಐ ವಿಲ್ ಟೇಕ್ y as 1. ಸರ್ y ನ 1 ತಗೋಬೇಕಂತಿಲ್ಲ, ನೀವು p ನ 1 ತಗೋಬಹುದು, ಬಟ್ y ಏನಾಗ್ತದೆ? ಫ್ರಾಕ್ಷನ್ ದಾಗ ಹೋಗ್ತೈತಿ. ಆ ಫ್ರಾಕ್ಷನ್ ದಾಗ ಹೋದ್ರೆ ನಾವು ಅಗೇನ್ ಇಕ್ವೇಶನ್ ನ ಬ್ಯಾಲೆನ್ಸ್ ಮಾಡಬಹುದು, ಬಟ್ ಸಿಂಪ್ಲಿಸಿಟಿ ಏನಾಗ್ತದೆ? y ನ 1 ತಗೊಂಡು. ಹೌದಾ, y 1 ತಗೊಂಡೆ. y 1 ತಗೊಂಡ್ರೆ p ಏನಾಗ್ತದೆ ನೋಡ್ರಿ? p ಏನಾಗ್ತದೆ? 2 into 1 ದಟ್ ಈಸ್ ಈಕ್ವಲ್ ಟು p. ಹೌದಾ, p becomes 2 into 1. ಹೌದಾ, p ಏನಾಗ್ತದೆ? 2 ಆಯ್ತು. p ಏನಾಗ್ತದೆ? 2 ಆಯ್ತು. ನೆಕ್ಸ್ಟ್ p 2 ಆತಲ್ಲ, ಸೊ 2x is equal to 2p ಐತಿ. 2x that is equal to 2p, that is 2 into 2 that is equal to 2x. ಈ 2 ಕ್ಯಾನ್ಸಲ್ ಆಗುತ್ತೆ, x is equal to 2. x ಏನ್ ಬಂತು?
2 ಬಂತು. ಸೊ ವಿ ಗಾಟ್ ದಿ ವ್ಯಾಲ್ಯೂ ಆಫ್ ಎಕ್ಸ್, ವಿ ಗಾಟ್ ದಿ ವ್ಯಾಲ್ಯೂ ಆಫ್ ವೈ ಅಂಡ್ ವಿ ಗಾಟ್ ದಿ ವ್ಯಾಲ್ಯೂ ಆಫ್ ಹೌದಾ. ಎಕ್ಸ್ ಏನ್ ಬಂದದ 2 ಬಂದದ. ಇನ್ ದ ಪ್ಲೇಸ್ ಆಫ್ ಎಕ್ಸ್ ಐ ವಿಲ್ ಪುಟ್ ಎಸ್ 2 ಹೌದಾ. ಇನ್ ದ ಪ್ಲೇಸ್ ಆಫ್ ವೈ, ವೈ ಜಾಗದಾಗ ಏನಂದ್ರೆ 1 ಅದ, 1 ಬರೀಲಿಕ್ಕೂ ಬರ್ತದ ಬಿಟ್ಟು ಬರ್ತದ, ಏನಿಲ್ಲ ಅಂದ್ರೆ 1 ಇರ್ತದ. ಸೊ ಇನ್ ದ ಪ್ಲೇಸ್ ಆಫ್ ಪಿ ಏನ್ ಬಂದದ 2 ಬಂದದ ಹೌದಾ. ಸೊ 2 ಬಂದದ. ಸೊ ನಾ ಯಾವ್ಯಾವ ವ್ಯಾಲ್ಯೂ ಬಂದದಲ್ಲ ಆ ವ್ಯಾಲ್ಯೂನ ಕೊಟ್ಟಂತಹ ಕೆಮಿಕಲ್ ಇಕ್ವೇಶನ್ ಅಲ್ಲಿ ಏನ್ ಮಾಡಿದೆ ಸಬ್ಸ್ಟಿಟ್ಯೂಟ್ ಮಾಡಿದೆ. ಈಗ ಚೆಕ್ ಮಾಡಿದೆ 2 into 2 4H, ಇಲ್ಲೇ 2 into 2 4H, H ಬ್ಯಾಲೆನ್ಸ್ ಐತಿ, ಎಸ್ ಬ್ಯಾಲೆನ್ಸ್ ಐತಿ. ಇಲ್ಲೇ 2O, ಇಲ್ಲೇ 2O, therefore ನಾವು ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಗಿವನ್ ಕೆಮಿಕಲ್ ಇಕ್ವೇಶನ್ ಅನ್ನ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನಾವು ಕೊಟ್ಟಂತ ಇಕ್ವೇಶನ್ ನ ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಈ ತರ ನೀವು ಯಾವುದೇ ದೊಡ್ಡ ಕೆಮಿಕಲ್ ಇಕ್ವೇಶನ್ ಇರ್ಲಿ, ಎಷ್ಟೇ ಕಾಂಪ್ಲೆಕ್ಸಿಟಿ ಇದ್ರು ಮೆಟಲ್ ನಾನ್ ಮೆಟಲ್ ಹೈಡ್ರೋಜನ್ ಆಕ್ಸಿಜನ್ ಕಾನ್ಸೆಪ್ಟ್ ಯೂಸ್ ಮಾಡ್ದೇನೆ ಜಸ್ಟ್ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡ್ಕೊಂಡು ನೀವು ಯಾವ್ದೋ ಒಂದು ವ್ಯಾಲ್ಯೂನ 1 ಪುಟ್ ಮಾಡ್ಬೇಕು, ಅಲ್ಲಿ ಸ್ವಲ್ಪ ಲಾಜಿಕ್ ಯೂಸ್ ಮಾಡ್ಬೇಕು. ನೀವು ಇಲ್ಲಿ 1 ಪುಟ್ ಮಾಡಿದ್ರೆ ಏನಾಗ್ತದೆ 2 into 1 ದಟ್ ಇಸ್ ಪಿ ಕೊಟ್ಟು 2 ಆಗ್ತದೆ. ಸೊ ಈ ತರ ಒಂದು ಲಾಜಿಕ್ ಯೂಸ್ ಮಾಡ್ಕೊಂಡು ನೀವು ಈ ಒಂದು ಇಕ್ವೇಶನ್ ನ ಆರಾಮ್ಸೆ ಬ್ಯಾಲೆನ್ಸ್ ಮಾಡಬಹುದು ಹೌದಾ. ಸೊ ನಾನು ನೆಕ್ಸ್ಟ್ ಇನ್ನು 4 ಎಕ್ಸಾಂಪಲ್ ತಿಳಿಸ್ತೀನಿ. ಸೊ ಇಟ್ ವಿಲ್ ಬಿ ಪರ್ಫೆಕ್ಟ್ ಆಗ್ತದೆ ನಿಮಗೆ ಹೌದಾ. ಸೊ ನೆಕ್ಸ್ಟ್